ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಭರತೇಶ್ ಅಂದ್ಬಿಟ್ಟು. ನಾವು ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಸಿದ್ದಾಪುರ ಗ್ರಾಮದಿಂದ ಬಂದಿದ್ದೀವಿ. ನನಗೆ ಈ ಯೋಗವನ ಬೆಟ್ಟ ಅಂತ ಏನಿದೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಿಲ್ಲ. ನಾನು ಆ್ಯಕ್ಚುಲಿ ಬುಧವಾರ ಏನು ಮಾಡಿದ್ದೆ, ಕ್ಷೇಮವನಕ್ಕುವನ ಅಂತ ಹೋಗಿದ್ದೆ. ಇಲ್ಲಿ ನೆಲಮಂಗಲದಿಂದ ಮುಂದೆ ಬರುತ್ತಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ಒಳಗಡೆಗೆ ಎಂಟ್ರಿನೇ ಇರಲಿಲ್ಲ. ನಾನು ಹೋಗಿ ರಿಸೆಪ್ಷನಲ್ಲಿ ವಿಚಾರಿಸ್ದೆ, ಅವರೇನು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರಾ, ಏನು ಕಾಯಿಲೆ ಎಲ್ಲ ವಿಚಾರಿಸಿದ್ರು. ಇನ್ನು ಅವರು ಪರ್ ಡೇ ಪ್ರೈಸ್ ಹೇಳಿದ್ರು. ನಾನು ಬೆಚ್ಚೋಗ್ಬಿಟ್ಟೆ ಅವರ ಪ್ರೈಸ್ಗೆ. ನಾನು ಬೆಚ್ಚೋಗಿ ಏನು ಮಾಡಿದೆ, ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ನಮ್ಮ ವೈಫ್ಗೆ. ಅವ್ರು ಹೇಳಿದ್ರು, ರೀ ಆನ್ ದಿ ವೇ ಬರ್ತಿರಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಅಲ್ಲಿ ಯೋಗವನ ಬೆಟ್ಟ ಅಂತ ಐತಂತೆ, ಅವ್ರು ಮೇಡಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಒಂದ್ಸತಿ ಹೋಗಿ ನೋಡ್ಕೊಂಬನ್ನಿ ಅಂತ ಅಂದರು. ನಾನು ಇನ್ನು ಯಾವ ಬೆಟ್ಟ ಇದು ಅಂದ್ಬಿಟ್ಟು ಏನು ಮಾಡಿದೆ, ಸುಮ್ಮನೆ ಹಂಗೆ ಆನ್ ದಿ ವೇ ಅಲ್ವಾ ಬಿಡು ಹೋಗೋಣ ಒಂದ್ಸಲ ಅಂತ ಹಂಗೆ ಬಂದೆ. ಇಲ್ಲಿ ಹಂಗೆ ಅಡ್ಡಾಡ್ತಾ ಇದ್ದೆ. ಅಡ್ಡ ಆಡ್ಬೇಕಾದ್ರೆ ಏನಾಯಿತು, ಇಲ್ಲಿ ಮುಂದೆಗಡೆ ಇಬ್ಬರು ಮಸಾಜ್ ಮಾಡಿಸ್ಕೊಂಡು ಕೂತಿದ್ರು. ನಾನು ಸುಮ್ಮನೆ ಅವ್ರು ನನಗೆ ಮಾತು ಹೇಳಿದೆ. ಅವ್ರು ಮೈಸೂರು ಅಂತ ಹೇಳಿದರು. ಮೈಸೂರು ಅಂತ ಹೇಳಿದೆ. ಸರ್ ಏನು ಪ್ರಾಬ್ಲಮ್ ನಿಮಗೆ, ಏನಾಗಿತ್ತು ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು, ಸರ್ ನನಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ನಾನು ಒಂದಷ್ಟು ಮುಂಚೆಯಿಂದ ಟ್ರೀಟ್ಮೆಂಟ್ ಆಗ್ತಾ ಇದ್ದೆ, ಮನೇಲೇ ತೊಗೊಳ್ತಾ ಇದ್ದೆ. ಈಗ ಮೇಡಮ್ಮು ಕ್ಯಾಂಪಿದೆ, ಕ್ಯಾಂಪಿಗೆ ಬನ್ನಿ ಅಂತಂದರು. ನಾನು ಕ್ಯಾಂಪಿಗೆ ಬಂದೆ. ನಾನು ಡಯಾಲಿಸಿಸ್ಗೆ ಹೋಗೋದೇ ತಪ್ಪಿದೆ, ಇದರಿಂದ ನನಗೆ ಕಿಡ್ನಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದರು. ನನಗೆ ಆವಾಗ ಒಂದು 50% ಒಂದು ಕಿಡ್ನಿನೇ ಪ್ಯೂರಿಫಿಕೇಷನ್ ಇವರು ಸರಿ ಮಾಡ್ತಾರಲ್ಲ, ಎಷ್ಟೋ ವರ್ಷ ಜನ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತೋಗಿದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚ್ಕೊಂಡಿದ್ದಾರೆ ಅನ್ನಿಸ್ತು. ನಾನು ಅದಕ್ಕೆ ಏನು ಮಾಡಿದೆ, ಅವ್ರು ಮಂಜುವರಿಗೆ ಫೋನ್ ಮಾಡಿದೆ. ಸರ್ ಬನ್ನಿ, ನಾನು ಪೇಮೆಂಟ್ ಕೊಡ್ತೀನಿ ಕ್ಯಾಂಪಿಗೆ ಸೇರ್ಕೊಳ್ಳೋಕ್ಕೆ ಅಂತಂದೆ. ಅವ್ರು ಬಂದರು. ನನಗೆ ಯಾವಾಗ ಅನ್ನಿಸ್ತು, ನಮ್ಮಮ್ಮ ಬೇರೆ ಮಂಡಿ ಪೇಯ್ನ್ ಅಂತ ಇದ್ದರು. ಇವ್ರು ಶಾಂತಮ್ಮ ಅಂದ್ಬಿಟ್ಟು ನಮ್ಮಮ್ಮ. ಇವ್ರು ಜಾಯಿಂಟ್ ಪೇಯ್ನ್, ಮಂಡಿ ಪೇಯ್ನ್ ಇತ್ತು, ಮತ್ತು ಇವ್ರಿಗೆ ಹೊಟ್ಟೆ ನೋವು ಬರ್ತಾಯಿತ್ತು. ಹೊಟ್ಟೆ ನೋವು ಅಂತಂದರೆ ಅವ್ರಿಗೆ ಗರ್ಭಕೋಶದಲ್ಲೇನೋ ಒಂದು ಗುಳ್ಳೆ ಆಗಿದೆ ಅಂದ್ಬಿಟ್ಟು ಪೇಯ್ನ್ ಬರ್ತಾಯಿತ್ತು. ಅವರು BG ನಗರದಲ್ಲಿ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು. ಸ್ಕ್ಯಾನ್ ಮಾಡಿಸಿ ಟ್ರೀಟ್ಮೆಂಟು ತೊಗೊಂಡಿದ್ರು, ಆದರೂ ಪೇಯ್ನ್ ಕಮ್ಮಿ ಆಗಿರಲಿಲ್ಲ. ಅದಕ್ಕೆ ಏನು ಮಾಡಿದೆ, ನಾನು ಇಬ್ಬರೂ ಇಲ್ಲಿ ಕ್ಯಾಂಪಿಗೆ ಸೇರ್ಕೊಳ್ಳೋಕ್ಕೆ ಅದು ಅಮೌಂಟ್ ಕಟ್ಬಿಟ್ಟು ಹೋದೆ. ನಾನು ಅಮೌಂಟ್ ಕಟ್ಟಿ ನೆಕ್ಸ್ಟು ಭಾನುವಾರ ನಾನು ನಮ್ಮಮ್ಮ ಬಂದಿಲ್ಲಿ ಕ್ಯಾಂಪಿಗೆ ಜಾಯ್ನ್ ಆದವು. ಕ್ಯಾಂಪಿಗೆ ಜಾಯ್ನ್ ಆದಮೇಲೆ ಫಸ್ಟ್ ಡೇ ನಾವು ಎಲ್ಲ ಇವರು ಮೇಡಮ್ಮು ಏನೇನು ನಿಮಗೆ ಕಾಯಿಲೆ ಏನೇನು ಆಗಿದೆ ಅಂತ ಎಲ್ಲ ಟ್ರೀಟ್ಮೆಂಟೆಲ್ಲ ಮಾಡಿ 12 ಗಂಟೆಗೆ ನಮ್ಮೆಲ್ಲರನ್ನೂ ರೂಮಿಗೆ ಕಳಿಸಿದ್ರು. ರೂಮಿಗೆ ಕಳಿಸೋದಕ್ಕೆ ನಮಗೆ ಫಸ್ಟು ಪಂಚಕರ್ಮ ಚಿಕಿತ್ಸೆನ ಎಲ್ಲರಿಗೂ ಹೊತ್ತು ಮಾಡಿದರು. ನನಗೇನು ಅವಾಗಲೂ ಏನಂತ ಏನು ಇದೇ ಇಲ್ಲ, ಮಾಮೂಲಿ ಪಂಚಕರ್ಮ ಮಾಡ್ತಾರೆ, ಏನಂತ ಏನು ಇದಾರಲ್ಲ ಅಂತ ಅಂದ್ಕೊಂಡೆ. ಏನಕ್ಕೆ ಅಂತಂದರೆ ನನಗೆ ಒಂದು 25 ವರ್ಷದ ಪೇಯ್ನ್ ಇತ್ತು. ಈ ಬ್ಯಾಕ್ ಪೇಯ್ನ್ ಅಂತಂದರೆ ಶೋಲ್ಡ್ರಿಂದ ಪೇಯ್ನ್ ಸ್ಟಾರ್ಟ್ ಆಗೋದು, ಅದು ಬ್ಯಾಕ್ವರೆಗೂ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ಅದೇ ರೀತಿಯಾಗಿ ನನಗೆ ಆಸಿಡಿಟಿ ಪ್ರಾಬ್ಲಮ್ ಇತ್ತು. ಅದೇ ರೀತಿಯಾಗಿ ಬೇರೆ ಇನ್ನೊಂದು ಕಡೆ ಪೇಯ್ನು ಇತ್ತು. ನನಗೆ 2 ಡೇಸ್ಗೆ ಆ ಪೇಯ್ನೇ ಹೊರಟೋಗ್ಬಿಡ್ತು. ನನಗೆ ನಡೆಯೋಕ್ಕೆ ಆಗ್ತಿರಲ್ಲ, ನಡೀತಾ ಪೇಯ್ನ್ ಬರ್ತಾ ಇರೋದು. ಅವಾಗ 2 ಡೇಸಿಗೆ ಪೇಯ್ನ್ ಹೋಗೋಯ್ತು. ನಾನು ಹಂಗೆ ಮೇಡಮಿಗೆ ಬಂದು ಹೇಳಿದೆ, ಮೇಡಮ್ ನನಗೆ ಅದು ಪೇಯ್ನ್ ಕಮ್ಮಿ ಆಗಿದೆ ಅಂತಂದೆ. ಏನು ತೊಂದರೆ ಇಲ್ಲ, ಅದು ಪೇಯ್ನ್ ಕಮ್ಮಿ ಆದರೆ ಟ್ರೀಟ್ಮೆಂಟ್ ನಡೀತಾ ಇರಲಿ, ಬೇರೆ ಪೇಯ್ನ್ ಇದೆಯಲ್ಲ ಅದಕ್ಕೆ ಸರಿ ಹೋಗುತ್ತೆ ಅಂತಂದರು. ಅದೇ ರೀತಿ ನಮ್ಮ ಅಮ್ಮವರು ಸ್ವಲ್ಪ ಫುಲ್ ಆಕ್ಟಿವ್ ಆದರು. ನನಗೊಂದು 4 ಡೇಸ್ ಆದಮೇಲೆ ಏನೋ ಒಂಚೂರು ಇದು ಟ್ರೀಟ್ಮೆಂಟ್ ಬಗ್ಗೆ ನಂಬಿಕೆ ಬಂತು. ನಾನು ಅವಾಗ ಏನು ಮಾಡಿದೆ, ನಮ್ಮ ಊರಿಲ್ಲೇ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ. ಊರಿಗೆ ಹೋಗ್ಬಿಟ್ಟು ನಮ್ಮ ಮನೆಯವರು, ನನ್ನ ಮಗ, ನನ್ನ ಮಗಳು 3 ಜನನೂ ಕರ್ಕೊಂಬಂದೆ. ನಮ್ಮ ಮನೆಯವರು ಅವ್ರಿಗೊಂದು ಸ್ವಲ್ಪ ಇಯರ್ ಲಾಸ್ ಇತ್ತು. ಅದೇ ರೀತಿ ಅವ್ರಿಗೂ ಮಂಡಿ ಎಲ್ಲ ಪೇಯ್ನ್ ಇತ್ತು. ಅವ್ರಿಗೆಲ್ಲ ಇಲ್ಲೇ ಮೆಡಿಸಿನ್ಸ್ ಎಲ್ಲ ಕೊಡಿಸ್ದೆ. ನನ್ನ ಮಗ ಒಂದು ಕಫ ಸಮಸ್ಯೆ ಇತ್ತು, ಅದಕ್ಕೆ ಇನ್ಹೇಲರ್ ಆಗ್ತಾಯಿದ್ದು. ಅದು ಮೇಡಮ್ಗೆ ಹೇಳಿದ್ದೆ ನನ್ನ ಮುಂಚೆನೇ. ಅವ್ರು ಹೇಳಿದರು, ಕರ್ಕೊಂಬನ್ನಿ ಅವನ್ನ ಟ್ರೀಟ್ಮೆಂಟು ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದರು. ಅವರು ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ದೆ. ನನ್ನ ಮಗಳಿಗೂ ಸ್ವಲ್ಪ ಕಿವಿ ಸಮಸ್ಯೆ ಇತ್ತು, ಹಾಗೆ ಇವಳಿಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು, ಊಟ ಮಾಡ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡಿದೆ, ಇನ್ನೂ 3 ಡೇಸ್ ನಾವು ಇರೋದಿತ್ತಲ್ಲ, ಅದಕ್ಕೆ ಇವಳನ್ನು ಇಲ್ಲೇ ಕ್ಯಾಂಪಲ್ಲೇ ಉಳಿಸ್ಕೊಂಡೆ. ಯಾಕೆಂದ್ರೆ ಸ್ವಲ್ಪ ಮೋಟಿವ್ ಆಗಲಿ ಅಂತ ಉಳಿಸ್ಕೊಂಡು ಇವಳಿಗೂ ಈಗ ನಮ್ಮ ಜೊತೆ ಈಕೆಗೂ ಟ್ರೀಟ್ಮೆಂಟ್ ನಡೀತಾ ಇದೆ. ಅಂದರೆ ಅವ್ರಿಗೊಂದು ಸ್ವಲ್ಪ ಕಿವಿ ಸಮಸ್ಯೆ ಆಗಿರೋದ್ರಿಂದ ಇನ್ನೂ ಟೈಮ್ ತಗೋಬೋದು ಅಂತ ಹೇಳಿದ್ದಾರೆ ಮೇಡಮು. ಅದೇ ರೀತಿ ನನ್ನ ಬ್ಯಾಕ್ ಪೇಯ್ನ್ ಇನ್ನೂ 20% ಪೇಯ್ನ್ ಇದೆ, ಅದಕ್ಕೂ ಸರಿ ಆಗುತ್ತೆ, ಮನೇಲಿ ಒಂಚೂರು ಟ್ರೀಟ್ಮೆಂಟ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಅಮ್ಮವ್ರಿಗೂ ಅಷ್ಟೇ. ಅದ್ರ ಜೊತೆಗೆ ಇಲ್ಲಿ ಯೋಗವನ ಇದೆಯಲ್ಲ, ಇಲ್ಲಿ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಅಂದರೆ, ನಾವು ಮನೇಲಿದ್ದರೆ 7 ಗಂಟೆಗೆ ಎದ್ದೇಳ್ತೀವಿ, 8 ಗಂಟೆಗೆ ಎದ್ದೇಳ್ತೀವಿ. ಇಲ್ಲಿ ಆ ಥರ ಇಲ್ಲ. 5:30ಗೆ ಬೆಳಗ್ಗೆ ಎದ್ದೇಳಬೇಕು. ಬೆಳಗ್ಗೆ ಎದ್ದು ನಮ್ಮೆಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿ ನಾವು 6 ಗಂಟೆಗೆ ಬಂದರೆ ಮೇಡಮ್ಮು ಯೋಗ ಹೇಳ್ಕೊಡ್ತಾರೆ. ಯೋಗದ ಜೊತೆಗೆ ಅವರು ಅದರದ ಬೆನಿಫಿಟ್ಸ್ ಏನೇನು ಅಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು
ಪ್ರತಿಯೊಬ್ಬರಿಗೂ ಮೋಟಿವೇಶನ್ ಆಗುತ್ತೆ. ವಜ್ರಾಸನವನ್ನ ಮಾಡೋದ್ರಿಂದ ಆಹಾರದ ಜೀರ್ಣಕ್ರಿಯೆ ಉತ್ತಮವಾಗುತ್ತೆ, ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಆಹಾರದ ನಂತರ ಮಾಡಬಹುದಾದಂಥ ಯೋಗಾಭ್ಯಾಸ ಅಂತ ಹೇಳಿದ್ರೆ ವಜ್ರಾಸನ. ಯಾರಿಗೆ ಆಹಾರ ಸೇವನೆ ನಂತರ ಹೊಟ್ಟೆ ಉಬ್ಬರ ಆಗುತ್ತೆ, ಡೈಜೆಷನ್ ಕಷ್ಟ ಆಗುತ್ತೆ ಅನ್ಸುತ್ತೋ ಅಂಥವ್ರು ಆಹಾರ ಸೇವನೆ ಆದ ಬಳಿಕ ವಜ್ರಾಸನದಲ್ಲಿ ಕುತ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಉತ್ತಮವಾಗಿ ಆಗುತ್ತೆ. ಅದಾದ್ಮೇಲೆ ನಮಗೆ ಇಲ್ಲಿ ಬೆಳಗ್ಗೆನೆ ಹೆಲ್ತ್ ಚೆಕಪ್ ಮಾಡ್ತಾರೆ. ಹೆಲ್ತ್ ಚೆಕಪ್ ಆದಮೇಲೆ ಮಾಮೂಲಿ ಹೊಟ್ಟೆ ಶುದ್ಧಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೊಡ್ತಾರೆ. ಮತ್ತು 9:30ಗೆ ನಮಗೆ ತಿಂಡಿ ಕೊಡ್ತಾರೆ. ತಿಂಡಿ ಆದಮೇಲೆ ಮಸಾಜ್ಗೆ ಹೋಗ್ಬೋದು, ಇಲ್ಲ ಸ್ವಲ್ಪ ಹೊತ್ತು ಅಡ್ಡಾಡಿ ಮಾಡಿಸ್ಕೋಬೋದು. ಮತ್ತು ಮಧ್ಯಾಹ್ನ 12ವರೆಗೆ ಮಜ್ಜಿಗೆ ಕೊಡ್ತಾರೆ. ಮತ್ತು 1ರಿಂದ 2 ಗಂಟೆವರೆಗೆ ಊಟ ಇರುತ್ತೆ. ಮತ್ತೆ 4ವರೆಗೆ ಗಂಜಿ ಕೊಡ್ತಾರೆ. ಅದಾದಮೇಲೆ ಸಂಜೆ ಪ್ರಾಣಾಯಾಮ ಅಥವಾ ಮುದ್ರೆಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಟೈಮಲ್ಲಿ ಏನಿದೆ ಪ್ರಾಣಾಯಾಮ ಅಥವಾ ಮುದ್ರೆನ ಹೇಳ್ಕೊಡ್ತಾರಲ್ಲ ಮೇಡಮು, ನಮಗೆ ಒಂದು ಮನುಷ್ಯನ ಬಾಡಿ ಆಫ್ ನೇಚರ್ ಏನಿದೆ ಅಂದರೆ ಅವನ ಶಿರದಿಂದ ಇಲ್ಲಿವರೆಗೆ ಏನೇನು ವರ್ಕ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಕಾಯಿಲೆಗಳು ಬರೋಕ್ಕೆ ಏನು ಕಾರಣ, ಏನಕ್ಕೋಸ್ಕರ ಕಾಯಿಲೆ ಬರುತ್ತೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ನಾವು ಮೆಡಿಸನ್ನ ಇಲ್ಲಿಂದ ತಗೊಂಡೋಗಿ ಮನೇಲಿ ಬಳಸೋದಕ್ಕೂ ಇಲ್ಲಿ ಕ್ಯಾಂಪಲ್ಲಿ 10 ಡೇಸ್ ನಾವು ಸ್ಟೇ ಆಗಿ ಆ ಮೆಡಿಸನ್ಗಳನ್ನ ತಗೊಂಡು ಆ ಮೋಟಿವೇಶನ್ ಇದೆಯಲ್ಲ, ಅವ್ರು ಹೇಳೋಂಥ ಒಂದು ಮೋಟಿವೇಶನ್ ಇದೆಯಲ್ಲ, ಅದನ್ನೊಂದು 50% ನಾವು ಅಳವಡಿಸ್ಕೊಂಡ್ರೆ ನಮಗೆ ಯಾವುದೇ ಕಾಯಿಲೆಗಳು ಬರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹೆಂಗೆ ಅಂತಂದರೆ ನಾವು ಈ ಒಂದು ಫಾಸ್ಟ್ ಲೈಫಲ್ಲಿ ಏನಾಗ್ತಾಯಿದೆ, ಬರೀ ಜಂಕ್ ಫುಡ್ಸು, ಐಸ್ ಕ್ರೀಮು ಇಂಥವನ್ನೇ ತಿಂದು ದೇಹನ ಸಂಪೂರ್ಣವಾಗಿ ಕಲ್ಮಶ ಮಾಡ್ಕೊಂಬಿಟ್ಟಿದ್ದೀವಿ. ಆ ಕಲ್ಮಶನ ನಾವು ಒಳಗಡೆ ಇಟ್ಕೊಂಡು ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರೂ ಅದರಿಂದ ನಮಗೇನು ಪ್ರಯೋಜನ ಆಗಲ್ಲ. ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಮೊದಲು ಹೊಟ್ಟೆಯನ್ನು ಶುದ್ಧಿ ಮಾಡ್ತಾರೆ. ಆ ಹೊಟ್ಟೆಯನ್ನು ಶುದ್ಧಿ ಮಾಡಿದ ಮೇಲೆ ನಮಗೆ ಟ್ರೀಟ್ಮೆಂಟ್ ಹಾಕೋದಿದ್ರೆ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಏನಕ್ಕೆ ಅಂತಂದರೆ ನಾನು ಆ ಎಫೆಕ್ಟಿವ್ನೆಸ್ನ ಬರೀ 2 ದಿನಕ್ಕೆ ಅದ್ರ ಗೊತ್ತಾಗಿದೆ ನನಗೆ. 2ನೇ ದಿನಕ್ಕೆ ನನ್ನ 2 ವರ್ಷದ ಒಂದು ಪೇಯ್ನು ಬೇಗ ಹೊರಟೆ ಹೋಯಿತು. ಅದೇ ರೀತಿ ಒಂದು 24 ವರ್ಷದ ಏನು ನನ್ನ ಭುಜ ನೋವು ಇತ್ತು ಅದು 80% ನನಗೆ ರಿಲೀಫ್ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ದೀಪದ ಕೆಳಗನೆ ಕತ್ಲೆ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದರೆ ಇದಿರೋದು ಕುಣಿಗಲ್ಲಿಂದ ಕೇವಲ ಒಂದು 7ರಿಂದ 8 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ. ಬೈಪಾಸಿಂದ ಒಂದು 5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಅಂದರೆ ಇಲ್ಲಿರೋರಿಗೆ ಸಾಮಾನ್ಯಕ್ಕೆ ಈ ಒಂದು ಯೋಗವನದ ಬಗ್ಗೆ ಪರಿಚಯ ಇಲ್ಲ. ಯಾಕೆಂದರೆ ಒಂದು ಕಣ್ಣಾರೆ ನೋಡಿದ್ದಂಥದ್ದು. ಈ ಒಂದು 4 ಡೇಸ್ ಬ್ಯಾಕ್ ಏನಾಗಿತ್ತು ಅಂತಂದರೆ, ಒಬ್ಬರು ಪೇಷಂಟು ಇಲ್ಲೇ ಕುಣಿಗಲ್ ಹತ್ರ ಜಾನ್ಸನ್ ಫ್ಯಾಕ್ಟ್ರಿಗೆ ಏನೋ ಹೋಗ್ತಾ ಇದ್ರಂತವರು. ಅವ್ರದ್ದು ESI ಇದೆ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸಿ ಅವ್ರ ಕಿಡ್ನಿ ಫೇಲ್ಯೂರ್ ಆಗಿ ಬೆಡ್ ಆಗಿ ಆಂಬುಲೆನ್ಸ್ಗೆ ಹಾಕೊಂಬಂದಿದ್ರು. ಆಂಬುಲೆನ್ಸ್ಗೆ ಹಾಕೊಂಬಂದು ಇಲ್ಲಿ ಸರ್ವ್ ಮಾಡ್ತಿರಂತೆ, ಕಿಡ್ನಿ ಪೇಷಂಟ್ನ ರೆಡಿ ಮಾಡಿಕೊಡಿ ಅಂತ ಬೇಡ್ಕೊತಾಯಿದ್ರು. ಅಂದರೆ ಇವ್ರು ರೆಡಿ ಮಾಡಬೇಕು ಅಂತಂದರೆ ನಿಮ್ಮ ಬಾಡಿ ಸ್ಪಂದಿಸಂಗಿರ್ಬೇಕು. ನೀವು ಎದ್ದು ಕಷಾಯ ಕುಡಿಯೋಂಗಿದ್ರೆ ಇಲ್ಲಿ ಏನಾದ್ರು ರಿಕವರಿ ಮಾಡ್ತಾರೆ. ನೀವು ಪೂರ್ತಿ ಬೆಡ್ಬಿಡನ್ನಾಗಿ ಪೂರ್ತಿ ಲಾಸ್ಟ್ ಸ್ಟೇಜ್ಗೆ ಬಂದಾಗ ಯಾರು ಏನು ಮಾಡೋಕ್ಕೋಗಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಟ್ರೀಟ್ಮೆಂಟ್ ತೊಗೊಳ್ಳಿ, ಆದಷ್ಟು ಬೇಗ ನಿಮ್ಮ ಕಾಯಿಲೆ ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ನೀವು ಇನ್ನೂ ಸ್ಪಂದಿಸ್ಬೇಕಾದ್ರೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಒಳ್ಳೆ ಉತ್ತಮವಾದ ವನಮೂಲಿಕೆ ಚಿಕಿತ್ಸೆ ಕೊಡ್ತಾರೆ. ಯಾವುದೇ ಸೈಡ್ ಎಫೆಕ್ಟ್ ಬರಲ್ಲ. ಅದೇ ರೀತಿಯಾಗಿ ಇಲ್ಲಿ ಊಟ ಪದ್ಧತಿ ಇದೆಯಲ್ಲ ತುಂಬ ಚೆನ್ನಾಗಿದೆ. ಆದರೆ ಕೆಲವು ಇದರಲ್ಲಿ ಹೇಳ್ತಾರೆ, ಅಲ್ಲಿ ಹೋದೆ ನಾನು ಊಟನೇ ಮಾಡೋಕ್ಕಾಗಲ್ಲ, ಆ ಊಟ ಮಾಡಿಬಿಟ್ರೆ ವಾಮಿಂಟ್ ಆಗುತ್ತೆ ಅಂತ ಹೇಳ್ತಾರೆ. ನಮಗೇನಲ್ಲಿ ಒಳ್ಳೆ ಮಸ್ತಾದಂಥ ಭೋಜನ ಕೊಡ್ತಾಯಿದ್ರು, ತುಂಬ ರುಚಿಕರವಾಗಿತ್ತು. ಊಟದ ಯಾವುದೇ ಕೊರತೆ ಇಲ್ಲ, ಎಲ್ಲ ಹೈಜೆನಿಕ್ ಆಗಿದೆ. ಇಂಥ ಒಂದು ಯೋಗವನ ಅಂತ ಅಂದರೆ ಕುಣಿಗಲ್ನಿಂದ ತುಂಬ ಹತ್ತಿರದಲ್ಲಿದ್ದೆ, ಬಂದು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.